ಜೋ ಜೋ ಎನ್ನಿರೆ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ಪೀರಪ್ಪ. ಜೋ ಜೋ ಎನ್ನೀರೆ ಜೋ 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 ಎನ್ನೀರೆ ಜೋ 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 ಎನ್ನೀರೆ ನಮ್ಮ ಏಳುಮಲೆಯ ಮಾದೇವನಿಗೆ ಜೋಗುಳ್ಳ ಹಾಡಿರೆ ಜೋ 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 ಎನ್ನೀರೆ ಜೋ 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 ಎನ್ನೀರೆ ಜೋ 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 ಎನ್ನೀರೆ. ಹಾವು ಚೇಳಗಳನ್ನ ಹಿಡಿದು ತಂದವರೇ, ಬದ್ದಾಗೋ ಸಂಬೆಗಳ ಕೊಳದಲ್ಲಿ ಹಾಕವರೇ. ಹಾವು ಚೇಳಗಳನ್ನ ಹಿಡಿದು ತಂದವರೇ, ಆ ಗೊದ್ದಾಗೋ ಸಂಬೆಗಳ ಕೊಳದಲ್ಲಿ ಹಾಕವರೇ. ಹುಲಿಯ ಮರೆಯ ಜೊತೆಗೆ ಆಟವಾಡಿದ ಸ್ವಾಮಿ, ಹುಲಿಯ ಮರೆಯ ಜೊತೆಗೆ ಆಟವಾಡಿದ ಸ್ವಾಮಿ, ಆಯಾಸಗೊಂಡವರೇ ಹಾಯಾಗಿ ಮಲಗವರೇ, ಆಯಾಸಗೊಂಡವರೇ ಹಾಯಾಗಿ ಮಲಗವರೇ. ಜೋ 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 ಎನ್ನೀರೆ ಜೋ 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 ಎನ್ನೀರೆ ಜೋ 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 ಎನ್ನೀರೆ. ಮಕ್ಕಳು ಇಲ್ಲದ ಮನೆಗೆ ಮುದ್ದು ಮಗನಂತೆ ಸ್ವಾಮಿ, ಭಕ್ತರ ಮನೆಯಲ್ಲಿ ಇವರು ಓಡಾಡಿ ಬಂದವರೇ. ಮಕ್ಕಳು ಇಲ್ಲದ ಮನೆಗೆ ಮುದ್ದು ಮಗನಂತೆ ಸ್ವಾಮಿ, ಭಕ್ತರ ಮನೆಯಲ್ಲಿ ಅವರು ಓಡಾಡಿ ಬಂದವರೇ. ಮಕ್ಕಳು ಇಲ್ಲದ ಮನೆಗೆ ಮುದ್ದು ಮಗನಂತೆ ಸ್ವಾಮಿ, ಭಕ್ತರ ಮನೆಯಲ್ಲಿ ಇವರು ಓಡಾಡಿ ಬಂದವರೇ. 77 ಮಲೆಯ ತೊಟ್ಟಿಲ ಒಳಗೆ ಒಡೆಯ, 77 ಮಲೆಯ ತೊಟ್ಟಿಲ ಒಳಗೆ ಒಡೆಯ, ಆಯಾಸಗೊಂಡವರೇ ಹಾಯಾಗಿ ಮಲಗವರೇ. ಜೋ 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 ಎನ್ನೀರೆ ಜೋ 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 ಎನ್ನೀರೆ. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯ ಹಾಕವರೇ, ಕೈಯಲ್ಲಿ ಕಂಸಾಳೆ ತಾಳವ ಹಿಡಿದವರೇ. ರುದ್ರಾಕ್ಷಿ ಮಣಿಮಾಲೆ ಕೊರಳಲ್ಲಿ ಧರಿಸವರೇ, ಕೈಯಲ್ಲಿ ಕಂಸಾಳೆ ತಾಳವ ಹಿಡಿದವರೇ. ಹಾಡುತ್ತಾ ಬಂದಾನ ಉತ್ತರಾಜಮನ ಮಗನ, ಆಡುತ್ತಾ ಬಂದಾನ ಉತ್ತರಾಜಮನ ಮಗನ. ಮುದ್ದಾಡ ಬನ್ನೀರೇ ಜೋಗುಳ ಹಾಡೀರೆ, ಮುದ್ದಾಡ ಬನ್ನೀರೇ ಜೋಗುಳ ಹಾಡೀರೆ. ಜೋ 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 ಎನ್ನೀರೆ ಜೋ 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 ಎನ್ನೀರೆ ಜೋ 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 ಎನ್ನೀರೆ
ಜೋ 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 ಎನ್ನೀರೇ ಜೋ 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 ನಮ್ ನವಿಲು ಇವತ್ತು ಫುಲ್ ಗರಿಬಿಚ್ಚಿ ಹಾಡ್ತಾವ ಅಲ್ವಾ? ಹೌದಾ ಇಲ್ವಾ? ನಮ್ ಕಲಬುರ್ಗಿ ನವಿಲು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಾ? ನಾನು ಇವರು ಜೋ ಜೋ ಅಂದಾಗ ಎಲ್ಲಿ ಮಲಗಿಸ್ಬಿಡ್ತಾರೋ, ನಿದ್ದೆ ಮಾಡಿಸ್ಬಿಡ್ತಾರೋ, ಇವಾಗ ತಾನೇ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ನವಿಲು ಸೂಪರು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ವೇಂಬುಲ್ ಸರ್. ವೀರಪ್ಪ ಅವರೇ, ಸರಿ ಎಲ್ಲಿ ಹುಡುಕಿದ್ರಿ ಹಾಡನ್ನ? ಸರ್ ಇದು ನಮ್ಮ ಮಿಸ್ಸಸ್ ಅವರು ಮಗು ಚಿಕ್ಕದಾಗಿದ್ದಾಗ ಅವ್ರು ಹಾಡ್ತೀರ ಸರ್, ಆ ಹಾಡ ನಾನು ಕಲ್ತ್ಕೊಂಡೆ ನಾನು ಹಾಡ್ತೀನಿ. ಬಹುಶಃ ಮುನ್ರಾಜ್ ಅವ್ರನ್ನ ಕೇಳ್ಬೇಕು ನಾವು. ಈ ಹಾಡುಗಳನ್ನ ಮುನ್ರಾಜ್ ಅವರು ಬಹುಶಃ ಗಾನಗರಡಿಯಲ್ಲಿ ಆಡಿಸಿರ್ಬೇಕೇನೋ. ನಾನಂತೂ ಬೆಂಗಳೂರಿನಲ್ಲಿ ಅಪರೂಪಕ್ಕೆ ಇಂಥ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ನಿಮ್ಮ ಕಂಠದಲ್ಲಿ ಮಲೆ ಮಾದೇಶ್ವರನ ನಿಮ್ಮ ಹಾಡಿನ ಮುಖಾಂತರ ನಿದ್ರೆ ಮಾಡಿಸ್ಬಿಟ್ರಿ. ಧನ್ಯವಾದಗಳು ನಿಮಗೆ. ಸರ್ ಅಂದರೆ ನಮ್ಮ ಭಾಗದ ಕಡೆದೈತೆ ಒಂದು ಅದು ಹಾಡಿದೆ ಸರ್, ಈ ಕಡೆ ಭಾಗದ ತಗೋಬೇಕಾದ್ರೆ ಇದು ಆಯ್ಕೆ ಮಾಡ್ಕೊಂಡೆ ಸರ್. ಓ ಹಾಗೆ. ಅಲ್ಲ, ಆ ಭಾಗದಲ್ಲಿ ಹೆಚ್ಚಿಗೆ ಈ ಹಾಡುಗಳು ಆಡ್ತಾರಾ? ಗೊತ್ತಿಲ್ಲ ಸರ್ ನನಗೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಇರಲಿ, ನಿಮ್ಮ ಒಳ್ಳೆ ಪ್ರೆಸೆಂಟೇಷನ್ ಹಾಡು ತುಂಬ ಚೆನ್ನಾಗಿ ಆಡಿದಿರಿ. ಧನ್ಯವಾದಗಳು ನಿಮಗೆ. ಸೂಪರ್. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್. ಆಹಾ ವೀರಪ್ಪನವರೇ, ಹೇಳಿ ಮೇಡಮ್. ಏನು ಚಂದ ಇತ್ತಪ್ಪ, ಹೊಸ ರೀತಿಯ ಜೋಗುಳ ಇದು. ಹೌದು ಜೋ ಜೋ ವಿತ್ ಜೋಶ್ ಇದು. ಹೌದು. ಜೋಶ್ ಜೋ ಜೋ ಇದು ಗ್ಯಾರಂಟಿ. ಈ ಥರ ಜೋಗುಳ ಹಾಡಿದ್ರೆ ಯಾವ ಮಕ್ಕಳು ಮಲಗಲ್ಲ, ಎಲ್ಲ ಮಕ್ಕಳು ತಂದೆ ತಾಯಿ ಅಂದರೆ ಎಲ್ಲ ಡ್ಯಾನ್ಸೇ ಮಾಡೋದು. ಹೌದು, ತುಂಬ ಅಪರೂಪವಾಗಿತ್ತು. ನನಗೆ ಭಾರಿ ಸಂತೋಷ ಆಯಿತು. ಈ ಹಾಡು ನಾನು ಕಲ್ತ್ಕೋಬೇಕು ಅಂತ ಆಸೆ ಆಗೋಯ್ತು. ಅಷ್ಟು ಚೆಂದ ಇದೆ ಇದು ಹಾಡು. ಥ್ಯಾಂಕ್ ಯು ಮೇಡಮ್. ಎಷ್ಟು ಹೊಸ ಹೊಸ ರೀತಿಯ ಹೊಸ ಹೊಸ ಒಂದು ಫ್ಲೇವರ್ ಇರುವಂಥ ಹಾಡುಗಳನ್ನ ಕೇಳೋದಕ್ಕೆ ಸಿಗ್ತಾ ಇದೆ. ಅದ್ಭುತ ಈ ವೇದಿಕೆ ನಿಜವಾಗ್ಲೂ. ಆ ಜಾನಪದದ ಸೊಗಡು ಎಂಥ ಮಜಾ, ಅದು ಮಜಾ ಅಂದರೆ ಮಜಾ. ಇವರು ಬಹುಶಃ ನಾನು ಪ್ರಾರಂಭದಿಂದ ಎಲ್ಲರಿಗೂ ಏನು ಪಾಯಿಂಟ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಇವರು ತದ್ವಿರುದ್ಧ. ಇವರು ಹೈ ಪಿಚ್ಚಲ್ಲಿ ರೇಂಜಲ್ಲಿ ಹಾಡುವಾಗ, ಚರಣದಲ್ಲಿ ಹಾಡುವಾಗ ಪರ್ಫೆಕ್ಟ್ ಶ್ರುತಿ ಪಕ್ಕಾ ಹಾಡ್ತಿದ್ದಾರೆ. ಪಲ್ಲವಿ ಎಂಟ್ರಿ ತಗೊಳ್ಳುವಾಗ ಮಾತ್ರ ಸ್ವಲ್ಪ ಕಾನ್ಫಿಡೆನ್ಸ್ ನಿಮಗೆ ಕಮ್ಮಿ ಆಗುತ್ತೆ. ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ಸಖತ್ತಾಗಿ ಅದನ್ನು ಹಿಡ್ಕೊಂಡು ಹೋಗ್ತೀರಾ. ಆಯಾಸಗೊಂಡವರೇ ಹಾಯಾಗಿ ಮಲಗವರೇ ಜೋ 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 ಎನ್ನೀರೇ. ಬಟ್ ಏನು ತಾರ ಸ್ಥಾಯಿಯಲ್ಲಿ ಏನು ಲೀಲಾಜಾಲವಾಗಿ ಹಾಡ್ತೀರಿ ವೀರಪ್ಪನವರೇ, ಅದ್ಭುತ ನೀವು, ಅದ್ಭುತ. ನಿಮಗೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ. ನೀವು ಆ ಸಾಲನ್ನು ಮುಗಿಸೋದಕ್ಕೆ ಮುಂಚೆ ಬಾಯಿ ಕ್ಲೋಸ್ ಮಾಡಬೇಡಿ. ಓಕೆ ಮೇಡಮ್. ಜೋ ಎನ್ನೀರೇ ಅನ್ಬೇಡಿ. ಓಕೆ ಮೇಡಮ್. ಆಯಿತಾ? ಎನ್ನೀರೇ ಮುಗಿಸಿ ಆಮೇಲೆ ಬೇಕಾದ್ರೆ ಬಾಯಿ ಮುಚ್ಚಿ. ಆಯಿತಾ? ಎನ್ನೀರೇ ಮಾಡ್ಬಿಡುತ್ತೆ ಆಮೇಲೆ. ಓಕೆನಾ? ತುಂಬ ಚೆನ್ನಾಗಿ ಹಾಡಿದ್ರಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಇದ್ದೇ ಇದೆ, ಹೆಜ್ಜೆ ಹೆಜ್ಜೆಗೂ ಮಾಡ್ಕೋತಾ ಹೋಗಿ. ದೇವ್ರು ಒಳ್ಳೇದು ಮಾಡಲಿ. ಸೂಪರ್. ಮುನಿರಾಜು ಸರ್ ಭಾಳ ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಮೆಲೋಡಿ ಹಾಡು. ನಾನು ಯಾವ ಪ್ಯಾಟ್ರನಲ್ಲಿ ತೊಗೊಂಡಪ್ಪ ನೀನು ಅಂತ ಯೋಚನೆ ಮಾಡಿದೆ. ನಾನು ಜೋ 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 ಅದ್ರ ಜೋಶಾಗಿ ತೊಗೊಂಡಿಲ್ಲ. ನಾನು ಸ್ವಲ್ಪ ಗಾಬರಿ ಇದೆ. ಯಾಕೆ ಗೊತ್ತಾ, ಈ ಹಾಡನ್ನು ರಾಜ್ಯ ಮಟ್ಟದ ಯೋಜನೆ ಮೇಳದಲ್ಲಿ ನಾನು ಹಾಡಿದ್ದೆ. ಜೋ 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 ಎನ್ನೀರೇ ನಮ್ಮ ಏಳು ಮಲೆಯ ಮಾದೇವನಿಗೆ ಜೋಗುಳ ಹಾಡಿರೇ. ಜೋ 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 ಎನ್ನೀರೇ. ಇದು ತೂಗ್ಸೋ ಹಾಡು. ನೀನು ಮಹಾದೇಶ್ವರ ವಾಡ್ದು ಎಬ್ಬರಿಸಿ ತಿರ್ಗಾ ಎದುಳು ಮಲ್ಕೋ ನಂಗೆ ಮಾಡಿ, ಯಾವಾಗ ಮಲ್ಕೊತಾನೆ ಮಹಾದೇವ ಅನ್ನಂಗೆ ಮಾಡಿ ಹಾಡಿದೆ. ಒಂದು ಸಂತೋಷ ಏನು ಗೊತ್ತಾ ನನಗೆ, ಉತ್ತರ ಕರ್ನಾಟಕದ ಮಂದಿ ಈ ಮೈಸೂರು ಪ್ರಾಂತದ ಹಾಡನ್ನು ಕಲ್ತ್ಕೊಂಡು ಹಾಡಿದ್ದು ನನಗೆ ಬಹಳ ಸಂತೋಷ ಅನಿಸ್ತು. ಇದಾಗಬೇಕು. ಕೋಲಾರದ ಮಂದಿ ಉತ್ತರ ಕರ್ನಾಟಕದ ಹಾಡು ಕಲಿಬೇಕು, ಮೈಸೂರು ಮಂದಿ ಹೈದರಾಬಾದ್ ಕರ್ನಾಟಕದ ಹಾಡುಗಳು ಕಲಿಬೇಕು, ಹೈದರಾಬಾದ್ ಕರ್ನಾಟಕದ ಮಂದಿ ಇಲ್ಲಿನ ಹಾಡು ಕಲಿಬೇಕು, ಬೆಂಗಳೂರಿನವರು ಎಲ್ಲಾನು ಕಲ್ತ್ಕೋಬೇಕು. ಸರ್ ನನಗೆ ನಿಮ್ಮ ಭಾಗದೇ ಆಯ್ಕೆ ಮಾಡ್ಕೋಬೇಕಂತ ಇಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು ಸರ್. ನನಗೂ ಕೂಡ ನಮ್ಮ ಭಾಗ ನಿಮ್ಮ ಭಾಗ ಈ ಕಡೆ ಭಾಗ ಮಾಡ್ಕೊಂಬಿಟ್ಟು ಆಮೇಲೆ
ಅದೇ ಭಾಗ ಬೇಡ, ಎಲ್ಲರೂ ಎಲ್ಲವನ್ನ ಕಲಿಬೇಕು ಅನ್ನೋದು. ಇಲ್ಲ ಸರ್, ಅಂದ್ರೆ ಭಾಗ ಗೀಗ ಬೇಡ. ಕೆಲವು ತಪ್ಪುಗಳು ಏನಿದ್ರು ಕೂಡ ಇಲ್ಲಿ ಎಲ್ರಿಗೂ ನಾನು ಕೇಳ್ತಿದ್ದೆ, ಇದು ಹೆಂಗೆ ಇದು ಏನಂತ ಅರ್ಥ ಕೇಳ್ಕೊತಿದ್ದೆ ಸರ್. ಅವರಿಗೂ ಕೂಡ ನಾನು, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೀಚರೇ ಸರ್ ನಮ್ಮ ಮೇಡಮ್. ಎಲ್ಲ ಟೀಚರ್ಸ್ ಗುರುಗಳೇ. ವೀರಪ್ಪನವ್ರೆ, ಮೇಡಮ್ ಹೇಳಿ ಮೇಡಮ್. ನೀವು ಇದೇ ತರ ಮಗುನ್ ಮಲಗಿಸ್ತಿದ್ರ ಮನೆಯಲ್ಲಿ? ಮಗುಗಿ ಮಲಗ್ತಿತ್ತ ಅಂತ? ಆಡ್ತದೆ, ಮಲಗ್ತದೆ ಮೇಡಮ್. ಆದ್ರೆ ನಾನು ಆ ಲೆವೆಲ್ಗೆ ತಗೊಂಡಿಲ್ಲ, ಒಂಥರ ಇನ್ನೊಂದು ತಗೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿ ತಗೊಂಡಿದ್ದೀರಿ. ಆಕ್ಚುಲಿ ಪೀರಪ್ಪನವ್ರನ್ನ ಬ್ಯಾಕ್ ಸ್ಟೇಜ್ ನಾನು ಮೀಟ್ ಮಾಡಿದಾಗ, ಮೇಡಮ್ ಇವತ್ತು ನಂಬರ್ 1 ರೀ, ನೀವು ನಾನು ಹಾಡು ಕೇಳ್ಬೇಕ್ರಿ, ನಂಬರ್ 1 ರೀ ಅಂತ ಇದ್ರು. ಆಕ್ಚುಲಿ ಹೌದು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಒಳ್ಳೇದಾಗ್ಲಿ ನವಿಲು. ಥ್ಯಾಂಕ್ ಯು.